ಮಾದಿಗರ ಜಾಗೃತಿ ಬೃಹತ್ ಪ್ರತಿಭಟನೆ ಕನಕಗಿರಿ. ಮಾದಿಗ ತಂಡ ಎಂಆರ್ಪಿಎಸ್ ಮಾದಿಗರ ಮೀಸಲಾತಿ ಹೋರಾಟ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಗುರುವಾರದಂದು ಕನಕಗಿರಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಜಾಗೃತಿ ಜಾಥಾ ಪ್ರತಿಭಟನೆಗೆ ಮಾದಿಗರ ಒಳ ಮೀಸಲಾತಿ ಸಮಿತಿಯ ಜಿಲ್ಲಾಧ್ಯಕ್ಷ ಸುಭಾಷ್ ಕನಕಗಿರಿ ಹಾಗೂ ಜಿಲ್ಲಾ ಕಾರ್ಯಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಚಾಲನೆ ನೀಡಿದರು. ಅಂಬೇಡ್ಕರ್ ವೃತ್ತದಿಂದ ಹೊರಟ ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರಮುಖ ರಾಜಬೀದಿಗಳ ಮೂಲಕ ತಹಶೀಲ್ದಾರ್ ಇಲಾಖೆಗೆ ಆಗಮಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಸುಭಾಷ್ ಕನಕಗಿರಿ ಮಾತನಾಡಿ, ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟಿನ 7 ನ್ಯಾಯಾಧೀಶರ ನೇತೃತ್ವದಲ್ಲಿ 6 ಜನ ನ್ಯಾಯಾಧೀಶರು ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ಕಲ್ಪಿಸಬೇಕೆಂದು ಮಹತ್ವವಾದ ತೀರ್ಪನ್ನು ನೀಡಿದ್ದರೂ ಸಹ ಇದುವರೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಆದೇಶ ನೀಡದೆ ವ್ಯರ್ಥವಾಗಿ ಕಾಲಹರಣ ಮಾಡುತ್ತಿದೆ. ಈಗಾಗಲೇ ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ಹರಿಯಾಣ ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಗಾಗಿ ಅನುಷ್ಠಾನಕ್ಕೆ ತರಲಾಗಿದ್ದು, ಕರ್ನಾಟಕ ರಾಜ್ಯ ಸರ್ಕಾರದ ನಡೆಯನ್ನು ಗಮನಿಸಿದರೆ ದಲಿತ ವಿರೋಧಿ ಸರ್ಕಾರ ಎಂಬುದು ಸ್ಪಷ್ಟವಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸಬೇಕೆಂದು ತಿಳಿಸಿದರು. ಜಿಲ್ಲಾ ಕಾರ್ಯಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಮಾತನಾಡಿ, ಚುನಾವಣೆಯ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ಗಳಿಗಾಗಿ ಅಹಿಂದ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಶತಶತಮಾನಗಳಿಂದ ಶೋಷಣೆಗೆ ಒಳಗಾದ ಪರಿಶಿಷ್ಟ ಜನಾಂಗದವರನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನಾಯಕರಾದ ಮಂದಾಕೃಷ್ಣ ಅವರ 30 ವರ್ಷಗಳ ಸತತ ಹೋರಾಟದ ಫಲದಿಂದಾಗಿ ಕೇಂದ್ರ ಸರ್ಕಾರ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರುವಂತೆ ಪ್ರಕರಣಕ್ಕೆ ಸುಪ್ರೀಂ ಕೋರ್ಟ್ ಸಮ್ಮತಿಸಿದೆ. ನಿರ್ಲಕ್ಷ್ಯ ತೋರಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ರಾಜ್ಯಾದ್ಯಂತ ಹಂತದ ಪ್ರತಿಭಟನೆಯ ಮೂಲಕ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗೌರವಾಧ್ಯಕ್ಷ ಹನುಮಂತಪ್ಪ ಡಗ್ಗಿ, ಜಿಲ್ಲಾ ಉಪಾಧ್ಯಕ್ಷ ಮೂರ್ತಿ ಸಂಗಾಪುರ್, ಸಂಜೀವಪ್ಪ, ಜಿಲ್ಲಾ ಖಜಾಂಚಿ ಮರಿಯಪ್ಪ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಲಬುರಗಿ ಭಾಗದ ಸಂಚಾಲಕ ಹಂಪೇಶ್ ಹರಿಗೋಳ್ ಸೇರಿದಂತೆ ಕೊಪ್ಪಳ ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ವಿವಿಧ ಗ್ರಾಮಗಳಿಂದ ಒಳ ಮೀಸಲಾತಿಗೆ ಒಳಪಡುವ ಪರಿಶಿಷ್ಟ ಜಾತಿಯ ಜನಾಂಗದ ಅಪಾರ ಜನರು ಮಾದಿಗರ ಜಾಗೃತಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಯಾವತ್ತೂ ಒಂದು ಕೆಟ್ಟ ಕೆಲಸ ಮಾಡಿದಂತ ವ್ಯಕ್ತಿಗಳು ನಾವಲ್ಲ. ನಾವು ನಮ್ಮ ಅದನ್ನ ನಾವು ಕೇಳ್ತಾ ಇದೀವಿ. ಮಾದಿಗ ತಂಡವರು ಮತ್ತು ಮಾದಿಗ ಸಮುದಾಯದವರು ಎಲ್ಲರೂ ಒಂದು ಹೋರಾಟ ಇರುವಂತಾಗಿರಲಿ, ಯಾವ ಒಂದು ಗೊಂದಲ ಮಾಡಿದಂಗೆ ಮೀಸಲಾತಿ ಕೇಳ್ತಿದ್ದೀವಿ ಮತ್ತು ಜನಗಣತಿ ಆಧಾರದ ಸಂಖ್ಯೆಯಲ್ಲಿ ನಮಗೆ ಮೀಸಲಾತಿ ಕೇಳ್ತಾ ಇದೀವಿ. ಇದನ್ನ ಹಿಂಗೆ ಬರೋಂಗ ಮಾಡ್ತಾರ, ಹಿಂಗೆ ಹೇಳ್ಬಿಡ್ತಾರಂತಂದ್ರೆ ಮತ್ತೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಮಗೆ ಪೂರ್ತಿ ಮೋಸ ಮಾಡ್ತಾ ಬರ್ತದೆ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಮತ್ತೆ ವಿಳಂಬ ನೀತಿ ಖಂಡಿಸಿ ಇವತ್ತು ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾಗೃತಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಮತ್ತು ಬರೋಂಗ ಮೊನ್ನೆ ಕಾಟಿಗೆ ಮಾಡಿದ್ದೀವಿ ಮತ್ತು ಬೇರೆ ರಾಜ್ಯ ತುಂಬ ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ. ಒಳ ಮೀಸಲಾತಿ ಅಂತ ಬರ್ತಕ್ಕಂಥ ನಮ್ಮ ತಮ್ಮಂದರಿಗೆ ನಾವು ಹೇಳ್ತಾ ಇದೀವಿ, ನಮಗೆ ಪ್ರತ್ಯೇಕ ಮಾಡಿದ್ರಿ ಮೀಸಲಾತಿ ಕೇಳ್ತಾ ಇಲ್ಲ. ನಮ್ಮ ಒಳ ಮೀಸಲಾತಿ ಪ್ರಮಾಣದಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಸಮುದಾಯದವರು ಮತ್ತು ಮೀಸಲಾತಿಗೆ ಸಂಬಂಧಪಟ್ಟ ಅವರಿಗೂ ನಾವು ಮುಂದಿನ ಸಲ ಹೋರಾಟ ತರಬೇಕು. ಮತ್ತು ಈಗ ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ಸುಭಾಷ್ ಅಣ್ಣವರು ಮತ್ತು ನಮ್ಮ ಮಾಜಿ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶಿವನಾಗಿರಿಯವರು ಮತ್ತು ಗಂಗಾಚಾರಿಕ ಮಾರಿಯಾ ಬಡಿಗರು ಇಲ್ಲ, ಇವರು ಎಲ್ಲರೂ ಇವತ್ತು ಮತ್ತೆ ನಮ್ಮ ದುರ್ಗಿ ಕನಕಗಿರಿ ಅಧ್ಯಕ್ಷರು ಕನಕೂರು ಅವರು ಕೂಡ ಬಹಳ ಶ್ರಮ ಪಟ್ಟು ಇವತ್ತು ಎಲ್ಲ ಹಳ್ಳಿಗಳಿಗೆ ಮತ್ತು ಸುಭಾಷ್ ಅಣ್ಣವರು ಎಲ್ಲರೂ ಹಳ್ಳಿಗಳಿಗೆ ಎಲ್ಲ ಮಾದಿಗರು ತಿಳ್ಕೊಂಡಿದ್ರಿ. ಮತ್ತೆ ಮುಂದಿನ ಜನ ಹಿಂಗೆ ಸರ್ಕಾರ ಬರ ಈಗ ಕುಂಠಿತ ಹೇಳ್ಕೊಂತ ಹೊಂಟತಿ ಸಿದ್ದರಾಮಯ್ಯ ಸರ್ಕಾರ ಮತ್ತೆ ಹಿಂಗೆ ಈಗ ನಿರ್ಲಕ್ಷ್ಯ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸ್ತು ಅಂತ ಹೇಳಿ ನನ್ನ ಮಾತು ಕೊಪ್ಪಳ ಶಾಖೆಯಿಂದ ಇವತ್ತೇನು ಸುತ್ತ ಹಳ್ಳಿಯಿಂದ ಬಂದಂತ ಮಾದಿಗ ಜನಾಂಗಗಳಿಗೆ ಮತ್ತು ನನ್ನ ಒಂದು ಕರೆ ಕೊಟ್ಟಾಗ ಮಾತ್ರ ಇವತ್ತೇನು ತಮ್ಮ
ಶಕ್ತಿಯನ್ನು ಪ್ರದರ್ಶನ ಕನಕಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದಿಗರು ಇವತ್ತೇನು ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ, ಪ್ರತಿಯೊಂದು ಊರಲ್ಲಿ ಇವತ್ತೇನು ಒಂದೇ ಒಂದು ಕರೆ ಕೊಟ್ಟಕ್ಕಾಗಲಿ ಇಲ್ಲಿ ಇರ್ತಕ್ಕಂಥ ಮಾದಿಗರು, ಅಣ್ಣ ತಮ್ಮಂದಿರು, ನನ್ನ ಅಕ್ಕ ತಂಗಿಂದಿರು, ಇವತ್ತೇನು ನಾವು ಕಲ್ತಿದ್ದ ಉದ್ದೇಶ ಏನಂತಂದ್ರೆ, ಇವತ್ತು ಮಾದಿಗ ದಂಡರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ನರಸಪ್ಪಣ್ಣವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಮತ್ತು ನಮ್ಮ ಮಂಜುನಾಥ್ ಸಾಹೇಬರು ಧಾರವಾಡ ರಾಜ್ಯ ವಕ್ತಾರರು ಮಂಜುನಾಥ್ ಸಾಹೇಬರು ಕೂಡ ಬಂದಿದ್ದಾರೆ. ನಮ್ಮ ಹಿರಿಯರಾದಂಥ ನಮ್ಮ ಎಸ್.ಎನ್. ಬಡಿಗರ್ ಸಾಹೇಬರು, ಇಲ್ಲಿರ್ತಕ್ಕಂಥ ಎಲ್ಲ ನಾಯಕರು ಇವತ್ತು ಸ್ವಾಮಿ ಸಾಕಾಗಿದೆ ಸ್ವಾಮಿ, 40 ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಿದೆ ಸ್ವಾಮಿ. ಇವತ್ತು ಈ ಸರ್ಕಾರಕ್ಕೆ ಕಣ್ಣೆದುರು ಕಳ್ಳಿರ್ಲಾರ್ದಂಗಾಗೈತೆ ಸ್ವಾಮಿ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ನಾವು ಜಾತಿ ಅನುಗುಣವಾಗಿ ನಮ್ಮ ಪಾಲ್ ಕೇಳಿದ್ರೆ ಈ ಸರ್ಕಾರ ಕಣ್ಣೀರ ಕೈ ತೊಳಕತ್ತೇನೆ ಸ್ವಾಮಿ, ಕಣ್ಣೀರ ಕೈ ಅಲ್ಲ ಸ್ವಾಮಿ. ಇವತ್ತು 30 ವರ್ಷದಿಂದ ನಾವೇನು ಇವತ್ತೇನೆ ನಮ್ಮ ನಮ್ಮ ಬರ್ತಕ್ಕಂಥ ಅನುತಮ್ಮಗೆ ಹೇಳಿದ್ದೀವಿ, ಜಾತಿ ಅನುಗುಣವಾಗಿ ಇವತ್ತು ವರ್ಗೀಕರಣ ಮಾಡಂತ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ. ಹೇಳಿದ್ರು ಕೂಡ ಈ ಸರ್ಕಾರ ನೀನಮೇಷ ನಡೆಸ್ತಿದೆ. ಇದು ಸರಿನಾ? ನಾವೇನಾರ ಸರ್ಕಾರಕ್ಕೆ ಏನಾರ ಆಸ್ತಿ ಕೇಳ್ತಿದ್ದೇವೆ ನಾವು ಸ್ವಾಮಿ? ನಮ್ಮ ಪಾಲ್ ಕೊಡಂತಂದ್ರೆ ಇಷ್ಟಾಕ ನಿಮಗೆ ಸಂಕಟ, ಇಷ್ಟಾಕ ನಿಮ್ಗೆ ಆಕ್ರೋಶ? ಸುಪ್ರೀಂ ಕೋರ್ಟ್ ಆದೇಶ ಸ್ವಾಮಿ. ಬರೀ ವಿಳಂಬ ನೀತಿ ಖಂಡಿಸಿ ಇವತ್ತೇನು ಬರೇ ನಾಳೆ ಮಾಡ್ತಾ ಹೋಗ್ತಾ ಸಿದ್ದರಾಮಯ್ಯ ಸಾಹೇಬ್ ಸರ್ಕಾರ ಅವರು ಸ್ವಾಮಿ ನಮ್ಮ ಕಷ್ಟನ ಅರ್ಥ ಮಾಡ್ಕೊಳ್ಳೋ ಸ್ವಾಮಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಆದ್ರೂ ಕೂಡ ನಮ್ಮ ಪಾಲ್ ಕೇಳಿದ್ರೆ ನಮ್ಮ ಪಾಲ್ ಕೊಡ್ತಾ ಇಲ್ಲಲ್ಲ. ಇವತ್ತು ನಮ್ಮ ಮಾದಿಗರನ್ನ ಟೋಟಲ್ ವೋಟ್ ರೈಸ್ ಮಾಡ್ಕೊಂಡು 5 ಅಂತಿರಲ್ಲ ಸ್ವಾಮಿ. ಎಲ್ಲಿದೆ ಸ್ವಾಮಿ 5? ಸಮಾನತೆ ಕೇಳ್ತಿರಲ್ಲ ಸ್ವಾಮಿ. ಇದು ಸಮಾನತೆನಾ ಸ್ವಾಮಿ? ನಾವು ಪುರುಷಂಟ ಕೇಳ್ತಾ ಇಲ್ಲ. ಆಗಸ್ಟ್ 1 ನೀವು ಸುಪ್ರೀಂ ಕೋರ್ಟ್ ಆದೇಶ ಮಾಡೈತಿ, ಆ ರಾಜ್ಯಕ್ಕೆ ಏನು ಅಧಿಕಾರ ಇದೆ ಕೊಡಂತ ಸರ್ಕಾರ ಕೇಳಿದ್ರು ಕೂಡ ಇವತ್ತು ಈ ಸರ್ಕಾರ ಕಣ್ಣು ತರ್ತಾ ಇಲ್ಲ. ಅದಕ್ಕಾಗಿ ಇವತ್ತೇನು ಇಲ್ಲಿಂದ ಬರ್ತಕ್ಕಂಥ ಅಣ್ಣ ತಮ್ಮಂದಿರು ಮತ್ತು ಮಾದಿಗರು ನಾವೆಲ್ಲರೂ ಜಾಗೃತ ಇರಬೇಕು. ನಾವು ಯಾರ ಹಕ್ಕನ್ನು ಕೇಳ್ತಾ ಇಲ್ಲ, ನಮ್ಮ ಪಾಲನ್ನು ನಾವು ಕೇಳಕತ್ತಿದ್ದೀವಿ. ಅದು ಸಮಪಾಲು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಅಡಿಯಲ್ಲಿ ಹೋಗ್ತಾ ಇದ್ದೀವಿ ನಾವು. ಇವತ್ತು ಈ ಸರ್ಕಾರ ಆ ಸಂವಿಧಾನ ಅಡಿಯಲ್ಲಿ ಹೋಗ್ತಾ ಇದೀವಲ್ಲ, ಅದನ್ನೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೆ ಈ ಸರ್ಕಾರ ನಮ್ಮ ಮಾದಿಗರ ಕೂಗು ಕೇಳ್ತಾ ಇಲ್ಲ. ಮಾದಿಗರ ಕೂಗು ಕೇಳ್ತಾ ಇಲ್ಲ ಅಂದ್ರೆ ನಾವೆಲ್ಲರೂ ಮನೆ ಕುತ್ಕೊಂಡ್ರೆ ಆಗ್ತಾ ಇಲ್ಲ. ನಾವೆಲ್ಲರೂ ಜಾಗೃತರಾಗಬೇಕು, ಹೋರಾಟಕ್ಕೆ ಬರಬೇಕು, ಸಂಬಂಧಪಟ್ಟ ಹಕ್ಕನ್ನು ನಾವು ಕೇಳ್ತಾ ಇರಬೇಕು. ಕೇಳಿದಾಗ ಮಾತ್ರ ಈ ಕಿವಿದ್ರು ಕೇಳಿಲ್ಲರೂ ಇರ್ತಕ್ಕಂಥ ಸರ್ಕಾರ ಕಣ್ಣು ತೆರೆ ಕರೆಯ ಕೆಲಸ ಮಾಡ್ಬೇಕಂತಂದ್ರೆ ನಾವೆಲ್ಲರೂ ಹೋರಾಟ ಮಾಡಬೇಕು. ಒಂದಾಗಿ ಹೋರಾಟ ಮಾಡಿದಾಗ ಮಾತ್ರ ಈ ಕನ್ನಡದ ಸರ್ಕಾರ ಕೆಲಸ ಮಾಡ್ತೈತೆ ಹೊರತು ಇಲ್ಲಿ ಕೆಲಸ ಮಾಡಲ್ಲ ಅಂತಂದು ಹೇಳಿ ಈ ಸರ್ಕಾರ ಏನು ಹಿಂಗೆ ಮಾಡ್ಕೊಂತ ಕುಂತ್ರೆ ನೀನೇ ಹಳ್ಳಿಯಲ್ಲಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಪ್ರತಿಭಟನೆ ಮುಖಾಂತರ ಮುಟ್ಟಿದಾರಂತ ಕೆಲಸ ನಾವು ಮಾದಿಗರು ಮಾಡ್ತೀವಿ ಅಂತ ಹೇಳಿ ನೀವು ಸಂದರ್ಭದಲ್ಲಿ ಮಾತಾಡಿ